ನೀವು ಪ್ರೀತಿಸೋ ವ್ಯಕ್ತಿ ಏನಾದರೂ ನಿಮಗೆ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಅವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಆಗಬೇಡ, ಇವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಆಗಬೇಡ, ವಾಟ್ಸಪ್ಪಲ್ಲಿ ಜಾಸ್ತಿ ಹೊತ್ತು ಆನ್ಲೈನಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದಾರಾ? ಅದೆಲ್ಲೋ ಒಂದು ಕಡೆ ನಿಮಗೆ ಅವ್ರು ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರಂತ ಅನ್ನಿಸ್ತಾ ಇದೆಯಾ? ಅಂದರೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲಪ್ಪ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ಪುಟ್ಟ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸತ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಅದು ಅನುಮಾನ ಅಲ್ಲ, ನಿಜವಾದ ಪ್ರೀತಿ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿ ನಿಜವಾಗ್ಲೂ ಇಷ್ಟಪಡ್ತಾನೋ ಅವ್ರು ಮಾತ್ರ ನಿಮಗೆ ಈ ಮಾತುಗಳನ್ನ ಹೇಳೋಕೆ ಸಾಧ್ಯ. ವಾಟ್ಸಪ್ಪಲ್ಲಿ ಜಾಸ್ತಿ ಆನ್ಲೈನಲ್ಲಿ ಇರಬೇಡ, ಜನಗಳು ಸರಿ ಇಲ್ಲ, ಬಳಸ್ಕೊಂಡ್ಬಿಡ್ತಾರೆ ನೀನು ಈಸಿಯಾಗಿ ಸಿಗ್ತೀಯ ಅಂತ ಅಂದರೆ ನಿಮ್ಮೆಲ್ಲವ್ರಿಗೆ ನಂಬಿಕೆ ಇರುತ್ತೆ. ಬಟ್ ಜನಗಳು ಹೆಂಗೆ ಬಣ್ಣವನ್ನು ಬದಲಿಸಿ ನಿಮ್ಮ ಜೀವನದಲ್ಲಿ ಬರ್ತಾರೆ, ಹೆಂಗೆ ಹೊರಗಿನ ಪ್ರಪಂಚ ಇದೆ, ಹೆಂಗಿದೆ ಹೊರಗಿನ ಪ್ರಪಂಚ ಸದ್ಯದ ಪರಿಸ್ಥಿತಿ ಇಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾವ ವ್ಯಕ್ತಿ ನಿಜವಾಗ್ಲೂ ಇಷ್ಟಪಡ್ತಾನೆ, ಯಾವ ವ್ಯಕ್ತಿ ಪ್ರತಿ ಕ್ಷಣ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕಂತ ನಿಮ್ಮದೊಂದು ಜವಾಬ್ದಾರಿನ ಆ ಸಂಪೂರ್ಣವಾಗಿ ಆ ವ್ಯಕ್ತಿ ತೊಗೊಂಡಿರ್ತಾರಲ್ಲ, ಅವ್ರು ಮಾತ್ರ ಈ ಮಾತನ್ನು ಹೇಳೋಕೆ ಸಾಧ್ಯ. ಅನುಮಾನದಿಂದ ಅಲ್ಲ. ಈಗ ಮನೇಲಿ ನಮ್ಗೆ ತಂದೆ ತಾಯಿಗಳು ಕೂಡ ಹೇಳ್ತಾ ಇರ್ತಾರಲ್ವಾ, ಜಾಸ್ತಿ ಇದು ಮಾಡಬೇಡ ಅಂತ. ಅವ್ರು ಹೇಳಿದಾಗ ನಾವು ಅನುಮಾನ ಅನ್ಕೊತೀವ? ಇಲ್ಲ ಅಲ್ವಾ? ಅವ್ರು ಬಿಟ್ಟರೆ ನಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ನಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾನಲ್ಲ, ಅವ್ರು ಮಾತ್ರ ಈ ಮಾತನ್ನು ಹೇಳೋಕೆ ಸಾಧ್ಯ. ಎಷ್ಟೋ ಜನಗಳಲ್ಲಿ ಈ ಪ್ರೀತಿ ಕಾಳಜಿನ ಅನುಮಾನ ಅಂತ ತಿಳ್ಕೊಂಡು ಕಳ್ಕೊಂಡು ಮುಂದೆ ಹುಡುಕಾಡಿದ್ರು ಕೂಡ ಆ ವ್ಯಕ್ತಿ ಮತ್ತೆ ಸಿಗ್ತಾ ಇಲ್ಲ. ಎಷ್ಟೋ ಜನಗಳೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪರಿಚಯ ಆದವ್ರನ್ನ ಒಳ್ಳೆಯವ್ರಂತ ನಂಬ್ಕೊಂಡ್ಬಿಟ್ಟು ಜೀವನವನ್ನು ಹಾಳು ಮಾಡಿಕೊಂಡು ದುಡ್ಡು ಕಾಸಲ್ಲೂ ಕೂಡ, ಸತ್ಯವಾಗ್ಲೂ ಓಪನ್ ಆಗಿ ಹೇಳ್ತೀನಿ ನಾನು, ದುಡ್ಡು ಕಾಸಲ್ಲೂ ಕೂಡ ಮೋಸ ಹೋಗಿ ಎಷ್ಟೋ ಜನ ಕಣ್ಣೀರಾಗ್ತಾ ಇದ್ದಾರೆ. ಇವರೇ ಸತ್ಯ, ಇದು ಕಹಿ ಅನ್ನಿಸ್ಬೋದು, ತುಂಬ ಜನಕ್ಕೆ ಅನುಭವ ಆಗಿದೆ. ಬಟ್ ಇನ್ಮೇಲೆ ಇದು ನಡಿಬಾರ್ದು. ಆಲ್ಮೋಸ್ಟ್ ಕಮ್ಮಿ ಆಗಬೇಕು. ಯಾರ ಮನೆ ಹೆಣ್ಮಕ್ಳಾದರೂ ಅಷ್ಟೇ, ಯಾರ ಮನೆ ಗಂಡು ಮಕ್ಕಳಾದರೂ ಅಷ್ಟೇ. ಗಂಡು ಮಕ್ಳ ಜೀವನದಲ್ಲೂ ಕೂಡ ತುಂಬ ಮೋಸ ನಡೀತಾ ಇದೆ, ಹೆಣ್ಮಕ್ಳ ಜೀವನದಲ್ಲೂ ಕೂಡ ಮೋಸ ನಡೀತಾ ಇದೆ. ಸತ್ಯವಾಗ್ಲೂ ಹೇಳ್ತಾ ಇರೋದು. ಬಣ್ಣ ಬದಲಿಸಿ ಹೆಂಗೋ ಲೈಫಲ್ಲಿ ಬಂದು ಲೈಫ್ನ ಹಾಳು ಮಾಡ್ತಾರೆ, ನೆಮ್ಮದಿನ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಯಾರು ಹೇಳಿ? ನಾವೇ ಅವಕಾಶ ಕೊಡೋದು. ಹೆಂಗೆ? ಈ ಮೊಬೈಲ್ ಯೂಸಿಂದ, ಅತಿಯಾದ ಸಲಿಗೆಯಿಂದ ಮೂವ್ ಆಗೋದಾಗಲಿ, ಆಯಿತಾ? ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟಲ್ಲಿ ಇರುವಂತ ಹೇಳ್ತಾ ಇದ್ದಾರೆ ಹೊರತಾಗಿ ನಿಮಗೆ ಅವ್ರ ಫ್ರೀಡಮೇ ಬಿಡ್ತಾ ಇಲ್ಲ, ಫ್ರೀಡಮ್ನೇ ಕಿತ್ಕೊತಾ ಇದ್ದಾರೆ ಅಂತ ಯಾವತ್ತೂ ಕೂಡ ಅನ್ಕೋಬೇಡಿ. ನಿಜವಾಗ್ಲೂ ಪ್ರೀತಿ ಮಾಡೋ ವ್ಯಕ್ತಿ ಮಾತ್ರ ನಮ್ಮ ಸಂಪೂರ್ಣವಾದ ಜವಾಬ್ದಾರಿನ ತಗೊಳಕ್ಕೆ ಸಾಧ್ಯ. ನಾವು ಚೆನ್ನಾಗಿರ್ಬೇಕಂತ ಬಯಸೋಕೆ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ನಿಜವಾದ ಪ್ರೀತಿನ, ಆ ವ್ಯಕ್ತಿನ ಯಾವತ್ತೂ ಕೂಡ ಕಳ್ಕೊಬೇಡಿ. ಒಂದು ವೇಳೆ ಅವ್ರೇನಾರ ತಪ್ಪು ಮಾಡ್ತಾ ಇದ್ರೆ ನೀವೇಳಿ, ನೀವೇನಾರ ತಪ್ಪು ಮಾಡಿದ್ರೆ ಅವ್ರು ಹೇಳಿ. ಯಾಕಂದರೆ ಒಂದು ಪ್ರೀತಿ ಅಂತ ಮಾಡಿದ ಮೇಲೆ ಇಬ್ಬರಿಗೂ ಕೂಡ ಇಬ್ಬರ ಮೇಲೆ ಸಂಪೂರ್ಣವಾದ ಜವಾಬ್ದಾರಿ ಇರುತ್ತೆ. ಸರಿ ತಪ್ಪುಗಳನ್ನ ತಿದ್ಕೊಂಡು ಹೋಗ್ಬೇಕಾಗತ್ತೆ. ಅದೇನೇ ಕೋಪ ಮಾಡಿದ್ರೆ ನಿಮ್ಮ ಮೇಲೆ ಅವ್ರು ಮಾಡಬೇಕು, ಅವ್ರ ಮೇಲೆ ನೀವು ಮಾಡಬೇಕು. ನಿಮ್ಮ ಇಬ್ಬರ ನಡುವೆ ಯಾವ ಮೂರನೇ ವ್ಯಕ್ತಿ ಯಾವತ್ತೂ ಕೂಡ ಬರಬಾರ್ದು. ಆ ಅವಕಾಶಕ್ಕೆ ಕೊಡೋಕೆ ಹೋಗ್ಬೇಡಿ, ಅವಕಾಶವನ್ನೇ ಕೊಡೋಕೆ ಹೋಗ್ಬೇಡಿ, ಆ ಅವಕಾಶವನ್ನು ಮಾಡಿ ಕೊಡಲೇಬೇಡಿ ಯಾವತ್ತೂ ಕೂಡ. ಸೊ ನಿಮ್ಮ ಪ್ರೀತಿ ಚೆನ್ನಾಗಿರುತ್ತೆ. ಪ್ರೀತಿ ಮಾಡೋರು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ತುಂಬ ಜನಗಳ ಜೀವನ ಹಿಂಗೆ ಹಾಳಾಗ್ತಾ ಇದೆ. ಪರಿಚಯ ತೋರಿಸೋದ್ರಲ್ಲಿ ನೀವು ತುಂಬ ಕ್ಲೋಸ್ ಆಗಿರ್ತೀರ, ಬರ್ತಾ ಏನಾಗುತ್ತೆ, ಅವರು ಇವರು ಆಳು ಮೂಳು ನಡುವೆ ಬಂದ್ಬಿಟ್ಟು ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗು, ನೆಮ್ಮದಿ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗುತ್ತೆ. ಆ ನಡುವೆ ಬಂದಿರೋ ವ್ಯಕ್ತಿ ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆಗೆ ಫೈನಲ್ವರೆಗೂ ಇರಲ್ಲ, ಕೊನೆವರೆಗೂ ಇರೋದಿಲ್ಲ. ಅವ್ರಿಗೆ ಏನು ಸಿಗ್ಬೇಕು ಅದು ಸಿಕ್ತಂದ್ರೆ ಹೋಗ್ಬಿಡ್ತಾರೆ. ಜಾಸ್ತಿ ಹೊತ್ತಿರಲ್ಲ. ಅವ್ರವ್ರ ಜೀವನ ಅಂತ ಬಂತು ಅಂದರೆ ನೀವು ಸತ್ತಿದ್ದೀರಾ, ಬದುಕಿದ್ದೀರಾ, ತಿಂದ್ರ ಉಂಟ್ರೆ ಎಂಥದೂ ಕೇಳೋದಿಲ್ಲ, ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವತ್ತೂ ಕೂಡ ಮೂರನೇ ವ್ಯಕ್ತಿನ ನಡುವೆ ಬಿಟ್ಕೋಬೇಡಿ. ಈ ನಿಜವಾದ ಪ್ರೀತಿನ ಅನುಮಾನ ಅಂತ ತಿಳ್ಕೊಂಡು ನೀವು ನಿಜವಾಗ್ಲೂ ಪ್ರೀತಿಸೋ ವ್ಯಕ್ತಿನ ಕಳ್ಕೊಂಡು ಮುಂದೊಂದಿನ ಕಣ್ಣೀರು ಹಾಕಬೇಡಿ, ಆಯಿತಾ? ಎಲ್ಲರ ಜೀವನದಲ್ಲೂ ಕೂಡ ನಿಜವಾದ ಪ್ರೀತಿನ ಒಂದೇ ಸಲ ಕೊಡ್ತಾನೆ ದೇವರು. ಕೊಟ್ಟಾಗ ಉಳಿಸ್ಕೊಳ್ಳೋಣ, ಕಾಪಾಡ್ಕೊಳ್ಳೋಣ. ಇಷ್ಟೊತ್ತು ನಾನು ಏನು ಹೇಳಿದೆ, ಎದಕ್ಕೆ ಹೇಳಿದೆ ಗೊತ್ತಾ? ನೀವು ಚೆನ್ನಾಗಿರ್ಬೇಕಂತ. ನೀವು ಚೆನ್ನಾಗಿರ್ಬೇಕಂತಲೇ ನಾನು ಹೇಳ್ತಾ ಇರೋದು. ಆ ಜೀವ ಕೂಡ ನಿಮ್ಗೆ ಅದನ್ನೇ ಹೇಳಿತ್ತು. ಬಟ್ ಅದು ಅನುಮಾನ ಅಂತ ಅನ್ನಿಸ್ದಾಗ ನೀವು ಅವ್ರ ಮಾತಿಗೆ ಬೆಲೆ ಕೊಡೋಕ್ಕಾಗಲ್ಲಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅದು ಅನುಮಾನ ಅಲ್ಲ, ಅವ್ರ ಮನಸ್ಸಿನ ಮಾತಾಗಿತ್ತು. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಹೇಳಿದೆ. ಎಲ್ಲರೂ ಕೂಡ ನಗ್ನಾಗ್ತಾ ಇರಿ. ನನ್ನ ಪ್ರೀತಿಯ ಕುಟುಂಬ ಅಂದಮೇಲೆ ನೀವು ಕೂಡ ಎಲ್ಲರೂ ಚೆನ್ನಾಗಿರಬೇಕು, ನಗ್ನಾಗ್ತಾ ಇರಬೇಕು. ನಗ್ನಾಗ್ತಾ ಇರಿ, ಬಿಂದಾಸ್ ಆಗಿರಿ. ಅವ್ರವ್ರನ್ನ ಯಾಕೆ ನಂಬಬೇಕು ಜೀವನದಲ್ಲಿ, ಅಲ್ವಾ? ಸೊ ನಿಜವಾದ ಪ್ರೀತಿಗೆ ಬೆಲೆ ಕೊಟ್ಟು ಕಾಪಾಡ್ಕೊಳ್ಳೋಣ. ಎಲ್ಲರೂ ಕೂಡ ಟೈಮ್ ಸರಿ ಊಟ ತಿಂಡಿ ಮಾಡಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು, ನಮಸ್ಕಾರ.